ಮಕ್ಕಳೇ, ಸೂರ್ಯನ ಪರಿವಾರವನ್ನು ಸೌರವ್ಯೂಹ ಅಂತ ಕರೀತೇವೆ. ಈ ಸೌರವ್ಯೂಹದ ಬಗ್ಗೆ ಬರುವಂತಹ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಈ ದಿನ ಕಂಡುಕೊಳ್ಳೋಣ. ಸೌರವ್ಯೂಹದಲ್ಲಿರುವ ಗ್ರಹಗಳ ಸಂಖ್ಯೆ 8. ಸೌರವ್ಯೂಹದಲ್ಲಿರುವ ಉಪಗ್ರಹಗಳ ಸಂಖ್ಯೆ 173. ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹ ಭೂಮಿ. ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ ಬುಧ. ಸೌರವ್ಯೂಹದ ಕೇಂದ್ರ ಬಿಂದು ಸೂರ್ಯ. ಬೆಳಗಿನ ಚುಕ್ಕೆ, ಬೆಳ್ಳಿ ಚುಕ್ಕೆ ಹಾಗೂ ಸಂಜೆಯ ಚುಕ್ಕೆ ಎಂದು ಕರೆಯಲ್ಪಡುವ ಗ್ರಹ ಶುಕ್ರ. ಅಂಗಾರಕ ಮತ್ತು ಕೆಂಪು ಗ್ರಹ ಎಂದು ಕರೆಯಲ್ಪಡುವ ಗ್ರಹ ಮಂಗಳ. ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಗುರು. ಬೃಹಸ್ಪತಿ ಎಂದು ಕರೆಯಲ್ಪಡುವ ಗ್ರಹ ಗುರು. ಸಹಸ್ರಾರು ಉಂಗುರಗಳಿರುವ ಗ್ರಹ ಶನಿ. ಬಹಳ ಸುಂದರವಾದ ಗ್ರಹ ಶನಿ. ನೀಲಿ ಮತ್ತು ಹಸಿರು ಬಣ್ಣದ ಗ್ರಹ ಯುರೇನಸ್. ಸೂರ್ಯನಿಗೆ ಅತ್ಯಂತ ದೂರದಲ್ಲಿರುವ ಗ್ರಹ ನೆಪ್ಚೂನ್. ಅತಿ ಶೀತವುಳ್ಳ ಗ್ರಹ ನೆಪ್ಚೂನ್. ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಶುಕ್ರ. ಭೂಮಿಗೆ ಅತ್ಯಂತ ಹತ್ತಿರದಲ್ಲಿರುವ ನಕ್ಷತ್ರ ಸೂರ್ಯ. ಬೀಳುವ ನಕ್ಷತ್ರಗಳು ಎಂದು ಕರೆಯಲ್ಪಡುವುದು ಉಲ್ಕೆಗಳು. ಕ್ಷುದ್ರ ಗ್ರಹಗಳು ಮಂಗಳ ಮತ್ತು ಗುರು ಗ್ರಹಗಳ ಕಕ್ಷೆಗಳ ನಡುವೆ ಕಂಡುಬರುತ್ತದೆ. 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುವ ಧೂಮಕೇತುವಿನ ಹೆಸರು ಹ್ಯಾಲಿ. ಹ್ಯಾಲಿ ಹಿಂದೆ ಕಾಣಿಸಿಕೊಂಡಿದ್ದು 1986ರಲ್ಲಿ. ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಚಂದ್ರ.